ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸಮಾಜ ವಿಜ್ಞಾನ ತರಗತಿಗಳಿಗೆ ಆತ್ಮೀಯವಾದಂತಹ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಒಂದು ತರಗತಿಯಲ್ಲಿ ಭೂಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಭಾರತದ ಜಲಸಂಪನ್ಮೂಲ ಈ ಅಧ್ಯಾಯದ ಕುರಿತು ಅಭ್ಯಾಸವನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಫಲಿತಾಂಶಗಳನ್ನು ನಾವು ಕಲಿತಾ ಹೋಗ್ತೇವೆ ಅಂದ್ರೆ ನೀರಿನ ಪ್ರಾಮುಖ್ಯತೆ, ಹಾಗೆಯೇ ಭಾರತದ ಪ್ರಮುಖ ನದಿಗಳು, ನೀರಾವರಿ ವ್ಯವಸ್ಥೆ, ವಿವಿಧ ದೇಶ ನದಿ ಕಡಿಮೆ ಯೋಜನೆಗಳು. ಪ್ರಾಮುಖ್ಯತೆ, ಭಾರತದ ಪ್ರಮುಖ ನದಿಗಳು, ನೀರಾವರಿಯ ವ್ಯವಸ್ಥೆ ಮತ್ತು ವಿವಿಧ ಉದ್ದೇಶ ನದಿ ಕಡಿಮೆ ಯೋಜನೆಗಳನ್ನ ಈ ಪಾಠದ ಮೂಲಕ ನಾವು ತಿಳಿತಾ ಹೋಗ್ತೇವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಆಗಲಿ, ಯಾವುದೇ ಒಬ್ಬ ಕೆಲಸಕ್ಕೆ ಆಗಲಿ ನೀರು ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ. ನೀರಿಲ್ಲದೆ ನಾವು ಯಾರು ಕೂಡ ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀರು ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನ ಒಳಗೊಂಡಿದೆ. ಹಾಗೆ ಆ ನಿಟ್ಟಿನಲ್ಲಿ ನೀರಿನ ಪ್ರಾಮುಖ್ಯತೆ ಮತ್ತು ಭಾರತದ ಪ್ರಮುಖ ನದಿಗಳು, ನೀರಾವರಿ ವ್ಯವಸ್ಥೆಯನ್ನ ನಾವು ಒಂದ್ಸರಿ ಆ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಕಲಿಯುತ್ತಾ ಹೋಗೋಣ ವಿದ್ಯಾರ್ಥಿ. ಸಂಪನ್ಮೂಲಗಳಲ್ಲಿ ಒಂದಾಗಿರುವಂತದ್ದು ಮನುಷ್ಯನಿಗೆ ಆಹಾರ, ಗಾಳಿ ಮತ್ತು ನೀರು ಬಹಳ ಪ್ರಮುಖವಾಗಿ ಬೇಕಾಗಿರುವಂತದ್ದು. ಈ ಗಾಳಿಯ ನಂತರ ಬೇಕಾಗಿರುವಂತಹ ಒಂದು ಸಂಪನ್ಮೂಲ ಅಂದ್ರೆ ನೀರಾಗಿರುವಂತದ್ದು. ಇದು ಕೇವಲ ಮನುಷ್ಯನ ಉಪಯೋಗಕ್ಕಷ್ಟೇ ಅಲ್ಲದೆ ಇತರ ಎಲ್ಲ ಚಟುವಟಿಕೆಗಳಿಗೂ ಬೇಕಾಗಿರುವಂತದ್ದು ಆಗಿರುವಂತದ್ದಾಗಿದೆ. ಹೀಗಾಗಿ ಇದು ಕುಡಿಯಲು ಬಳಸ್ತೇವೆ, ಅಡಿಗೆಗೆ, ಸ್ವಚ್ಛತೆಗೆ ಬಳಸ್ಕೊಳ್ತೇವೆ, ಕೈಗಾರಿಕೆಗಳಲ್ಲಿ ಬಳಸ್ಕೊಳ್ಳುವಂಥದ್ದು, ಇನ್ನು ನೌಕಾಯಾನದಲ್ಲಿ ನೀರನ್ನ ಬಳಸ್ಕೊಳ್ಳುವಂಥದ್ದು, ಮೀನುಗಾರಿಕೆಯಲ್ಲಿ, ಇನ್ನು ವ್ಯವಸಾಯದಲ್ಲಿ ಈ ಒಂದು ನೀರನ್ನ ಬಳಸ್ಕೊಳ್ಳುವಂಥದ್ದು. ಜೊತೆಗೆ ವಿದ್ಯುತ್ ಶಕ್ತಿ ತಯಾರಿಕೆಗೂ ಸಹ ನೀರು ಅತ್ಯಮೂಲ್ಯವಾಗಿ ಬೇಕಾಗಿರುವಂತದ್ದಾಗಿದೆ. ಈ ಎಲ್ಲಾ ಕಾರಣಗಳಿಂದ ನೀರು ಇವಿಷ್ಟು ಅಂಶಗಳ ಕಾರಣದಿಂದಾಗಿ ಒಂದು ಪ್ರಮುಖವಾಗಿರುವಂತಹ ಸಂಪನ್ಮೂಲವಾಗಿರುವಂಥದ್ದು. ಇದನ್ನ ಜಲ ಸಂಪನ್ಮೂಲ ಅಂತ ಹೇಳಿ ಕರೆಯುವಂಥದ್ದಾಗಿದೆ. ನೆಕ್ಸ್ಟ್, ಈ ನೀರಿನ ಮೂಲಗಳನ್ನು ನೋಡ್ಕೊಂಡು ಬಂದಾಗ ನೀರು ವಿವಿಧ ಮೂಲಗಳಿಂದ ದೊರೆಯುವಂಥದ್ದಾಗಿದೆ. ಇಲ್ಲಿ ಜಲ ಸಂಪನ್ಮೂಲದ ಮೂಲಗಳು ಯಾವುವು ಅಂದಾಗ ಮಳೆ ಪ್ರಮುಖವಾಗಿರುವಂತಹ ಮೂಲವಾಗಿರುವಂಥದ್ದು. ಇದು ಅತ್ಯಂತ ಶುದ್ಧವಾಗಿ ನೀರು ಬರುವಂಥದ್ದು ಸಹ ಮಳೆ ನೀರಿನಿಂದ ಬರುವಂಥದ್ದಾಗಿದೆ. ಈ ಮಳೆಯಿಂದ ಬಂದಿರುವಂತಹ ನೀರು ಬೇರೆ ಬೇರೆ ರೀತಿಯಲ್ಲಿ ಸಂಗ್ರಹವಾಗಿರುವಂಥದ್ದು ಸಹ ಆಗಿರ್ತದೆ. ಈ ಮಳೆ ನೀರು ಪ್ರಮುಖವಾಗಿರುವಂತಹ ಮೂಲವಾಗಿರುವಂಥದ್ದು. ಇನ್ನು ನದಿಗಳು ನೀರಿನ ಮೂಲಗಳಾಗಿರುವಂಥದ್ದು. ಇನ್ನು ಅಂತರ್ಜಲಗಳು ನೀರಿನ ಮೂಲ ಆಗಿರ್ತವೆ. ಹಿಮಾಲಯ ಪರ್ವತ ಸಹ ನೀರಿನ ಮೂಲ ಆಗಿರುವಂಥದ್ದು. ಅಲ್ಲಿರುವಂತಹ ಹಿಮ ಕರಗಿ ನದಿಗಳಲ್ಲಿ ನೀರು ಹರಿದುಕೊಂಡು ಬರುವಂತದ್ದಾಗಿದೆ. ಕೆಲವೊಂದು ಹಿಮ ನದಿಗಳು ಸಹ ಹರಿಯುವಂಥದ್ದು ಆಗಿದೆ. ಇಲ್ಲಿ ಭಾರತ ಪ್ರಮುಖವಾಗಿರುವಂತಹ ನದಿಗಳು ಯಾವುವು ಅಂತ ಹೇಳಿ ನೋಡಿದಾಗ ಭಾರತ ನದಿಗಳನ್ನ ಎರಡು ರೀತಿಯಲ್ಲಿ ವಿಭಾಗಿಸಿರುವಂಥದ್ದು. ಉತ್ತರ ಭಾರತ ನದಿಗಳು ಮತ್ತು ದಕ್ಷಿಣ ಭಾರತ ನದಿಗಳು ಅಂತ ಹೇಳಿ ವಿಭಾಗಿಸಿರುವಂಥದ್ದು. ಇನ್ನು ಉತ್ತರ ಭಾರತ ನದಿಗಳಂದಾಗ ಉತ್ತರದಲ್ಲಿ ಹರಿಯುವಂತಹ ನದಿಗಳು ಇವು ಉತ್ತರ ಭಾರತ ನದಿಗಳಾಗಿರುವಂಥದ್ದು. ಇಲ್ಲಿ ಹಿಮಾಲಯದ ನದಿಗಳು ಅಂತಲೂ ಸಹ ಇವುಗಳಿಗೆ ಕರೆಯಲಾಗಿದೆ. ಇವು ಹಿಮಾಲಯದಲ್ಲಿ ಹುಟ್ಟಿ ಹರಿಯುವ ಕಾರಣಕ್ಕೋಸ್ಕರ ಇವುಗಳನ್ನು ಹಿಮಾಲಯದ ನದಿಗಳು ಅಂತ ಹೇಳಿ ಕರೆದಿರುವಂಥದ್ದು. ಈ ಉತ್ತರ ಭಾರತದಲ್ಲಿರುವಂತಹ ಪ್ರಮುಖ ನದಿಗಳಂದಾಗ ಸಿಂಧು, ಗಂಗಾ, ಬ್ರಹ್ಮಪುತ್ರಗಳು ಪ್ರಮುಖವಾಗಿರುವಂತಹ ನದಿಗಳಾಗಿರುವಂಥದ್ದು. ಇನ್ನು ದಕ್ಷಿಣ ಭಾರತದ ನದಿಗಳನ್ನು ನೋಡಿದಾಗ ದಕ್ಷಿಣ ಭಾರತ ನದಿಗಳು ಇವು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಅಂತ ಹೇಳಿ ಕರೆಯಲಾಗುತ್ತೆ. ಇವು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿಯುವಂತಹ ನದಿಗಳಾಗಿರುವ ಕಾರಣಕ್ಕೋಸ್ಕರ ಇವುಗಳನ್ನ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತ ಹೇಳಿ ಕರೆಯಲಾಗ್ತದೆ. ಈ ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಅಥವಾ ದಕ್ಷಿಣ ಭಾರತ ನದಿಗಳನ್ನ ಎರಡು ರೀತಿಯಲ್ಲಿ ವಿಭಾಗಿಸಿರುವಂಥದ್ದು. ಪೂರ್ವಕ್ಕೆ ಹರಿಯುವಂತಹ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು. ಇಲ್ಲಿ ಪೂರ್ವ ಭಾಗದಲ್ಲಿ ಹರಿಯುವಂಥದ್ದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿಗಳು ಪೂರ್ವಕ್ಕೆ ಹರಿಯುವಂತಹ ನದಿಗಳಾದ್ರೆ, ಇಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿಗಳು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಾಗಿರುವಂತದ್ದಾಗಿದೆ. ಇಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿಗಳಲ್ಲಿ ಪ್ರಮುಖವಾಗಿರುವಂತದ್ದು ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳು ಪೂರ್ವಕ್ಕೆ ಹರಿಯುವಂತಹ ನದಿಗಳಲ್ಲಿ ಪ್ರಮುಖವಾಗಿರುವಂತದ್ದು. ಇನ್ನು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಲ್ಲಿ ನರ್ಮದಾ, ತಾಪಿ ಎರಡು ಪ್ರಮುಖವಾಗಿರುವಂತಹ ನದಿಗಳು. ಅದರ ಜೊತೆಗೆ ಸಬರ್ಮತಿ, ಮಾಂಡೋವಿ, ಜುವಾರಿ, ಬೆಡತಿ, ಶರಾವತಿ, ಕಾಳಿ, ನೇತ್ರಾವತಿ, ಪೆರಿಯಾರ ಇನ್ನಿತರ ನದಿಗಳಾಗಿರುವಂಥದ್ದು. ಈ ರೀತಿಯಾಗಿ ಭಾರತದ ನದಿಗಳನ್ನ ಎರಡು ರೀತಿಯಲ್ಲಿ ವಿಭಾಗಿಸಿರುವಂಥದ್ದು. ಉತ್ತರ ಭಾರತ ನದಿಗಳು ಮತ್ತು ದಕ್ಷಿಣ ಭಾರತ ನದಿಗಳು. ದಕ್ಷಿಣ ಭಾರತ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಅಂತ ಹೇಳಿ ವಿಭಾಗಿಸಿರುವಂಥದ್ದು ಆಗಿದೆ. ಇನ್ನು ಭಾರತದ ಉತ್ತರ ಭಾರತ ನದಿಗಳಲ್ಲಿ ಪ್ರಮುಖವಾಗಿರುವಂತಹ ಒಂದು ನದಿ ಅಂದ್ರೆ ಸಿಂಧೂ ನದಿ ಪ್ರಮುಖವಾಗಿರುವಂಥದ್ದು ಆಗಿದೆ. ಈ ಸಿಂಧೂ ನದಿಯ ವಿಶೇಷತೆಯನ್ನು ನೋಡ್ಕೊಂಡು ಬಂದಾಗ ಇದು ಕೈಲಾಸ ಪರ್ವತದ ಟಿಬೆಟ್ ನಲ್ಲಿ ಉಗಮ ಆಗುವಂಥದ್ದು. ಈ ಒಂದು ಸ್ಥಳದಲ್ಲಿ ಉಗಮ ಆಗುವಂಥದ್ದು ಆಗಿದೆ. ಕೈಲಾಸ ಪರ್ವತದಲ್ಲಿ ಉಗಮ ಆಗ್ತದೆ. ಇದು ರಾಂಚಿ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು. ಇಲ್ಲಿ ಕೈಲಾಸ ಪರ್ವತದಲ್ಲಿ ಉಗಮವಾಗಿರುವಂತಹ ನದಿ ಈ ರೀತಿಯಾಗಿ ಇಲ್ಲಿ ರೆಡ್ ಆಗಿ ಕಾಣುವಂತಹ ಗುರುತಿಸಿರುವಂತಹ ರೀತಿಯಲ್ಲಿ ಹರಿದುಕೊಂಡು ಬಂದು ರಾಂಚಿ ಬಳಿ ಇಲ್ಲಿ ಸೇರಿಕೊಳ್ಳುವಂಥದ್ದು, ಅರಬ್ಬಿ ಸಮುದ್ರವನ್ನು ಸೇರುತ್ತದೆ, ಇಲ್ಲಿ ಬಂದು ಸೇರುವಂಥದ್ದಾಗಿದೆ.
ಇನ್ನು ಇದರ ಉದ್ದವನ್ನು ನೋಡಿದಾಗ ಸಿಂಧೂ ನದಿಯ ಒಟ್ಟು ಉದ್ದ ಇಲ್ಲಿಂದ ಪ್ರಾರಂಭಿಸಿ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದು ಸೇರುವಂತ ಒಟ್ಟು ಉದ್ದ 2897 ಕಿಲೋಮೀಟರ್ ಇದೆ. ಇನ್ನು ಇದು ಭಾರತದಲ್ಲಿ ಎಷ್ಟು ಉದ್ದ ಹರಿತ ಅಂದ್ರೆ 709 ಕಿಲೋಮೀಟರ್. ಇಲ್ಲಿಂದ ಪ್ರಾರಂಭಿಸಿ ಇಲ್ಲಿ ಪಾಕಿಸ್ತಾನದವರೆಗೆ ಹರಿದುಕೊಂಡು ಹೋಗುವಂತಹ ಉದ್ದ ಭಾರತದಲ್ಲಿ ಇರುವಂತದ್ದು 709 ಕಿಲೋಮೀಟರ್ ಉದ್ದ ಭಾರತದಲ್ಲಿ ಹರಿಯುವಂತದ್ದಾಗಿದೆ. ಇದು ಹೆಚ್ಚಿನ ಭಾಗ ಪಾಕಿಸ್ತಾನದಲ್ಲಿ ಇರುವಂತದ್ದಾಗಿದೆ. ಇದರ ಉಪನದಿಗಳನ್ನು ನೋಡಿದಾಗ ಝೀಲಂ, ಚಿನಾಬ್, ಬಿಯಾಸ್, ರಾವಿ, ಸಟ್ಲಜ್ ಈ ಒಂದು ಸಿಂಧೂ ನದಿಯ ಉಪನದಿಗಳಾಗಿರುವಂತದ್ದು. ಈ ರೀತಿ ಈ ಒಂದು ಸಿಂಧೂ ನದಿಯ ವಿಶೇಷತೆ ಹೊಂದಿರುವಂತದ್ದಾಗಿದೆ. ಇನ್ನು ನೆಕ್ಸ್ಟ್ ಎರಡನೇ ನದಿಯನ್ನು ನೋಡಿದಾಗ ಗಂಗಾ ನದಿ, ಉತ್ತರ ಭಾರತದ ಎರಡನೇ ಪ್ರಮುಖವಾಗಿರುವಂತಹ ನದಿಗಳಲ್ಲಿ ಒಂದಾಗಿರುವಂತದ್ದು ಗಂಗಾ ನದಿಯಾಗಿರುವಂತದ್ದು. ಈ ಗಂಗಾ ನದಿ ವಿಶೇಷತೆಯನ್ನು ನೋಡೋಣ. ಇದು ಭಾರತದ ಅತ್ಯಂತ ಉದ್ದವಾಗಿರುವಂತಹ ನದಿಯಾಗಿರುವಂತದ್ದು. 2525 ಕಿಲೋಮೀಟರ್ ಉದ್ದವಾಗಿರುವಂತಹ ನದಿಯಾಗಿರುವಂತದ್ದು ಇದು ಆಗಿದೆ. ಇದು ಉಗಮ ಹೊಂದುವಂತ ಸ್ಥಳ ಅಂದ್ರೆ ಗಂಗೋತ್ರಿಯಲ್ಲಿ ಉಗಮ ಹೊಂದುತ್ತದೆ. ಗಂಗೋತ್ರಿಯಲ್ಲಿ ಉಗಮ ಹೊಂದಿ ಈ ರೀತಿಯಾಗಿ ಹರಿದುಕೊಂಡು ಬಂದು ಇದೇನಾಗಿರುತ್ತೆ, ಈ ರೀತಿಯಾಗಿ ಬಂದು ಇಲ್ಲಿವರೆಗೂ ಎಲ್ಲಿಗೆ ಸೇರ್ತದೆ, ಬಂಗಾಳ ಕೊಲ್ಲಿಯನ್ನ ಬಂದು ಸೇರುವಂತಹ ನದಿಯಾಗಿರುವಂತದ್ದಾಗಿದೆ. ಇನ್ನು ಇದರ ಉಪನದಿಗಳು ಯಾವ ಅಂದಾಗ ಯಮುನಾ, ಘಾಗ್ರಾ, ಗಂಡಕ, ರಾಮಗಂಗಾ, ಗೋಮತಿ, ಶಾರದಾ, ಸೋನೆ ಮತ್ತು ಕೋಸಿ ಅನ್ನೋದು ಇದರ ಒಂದು ಪ್ರಮುಖವಾಗಿರುವಂತಹ ಉಪನದಿಗಳಾಗಿರುವಂತದ್ದು. ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಅಂಶ ಅಂದ್ರೆ ಭಾರತದ ಅತ್ಯಂತ ಉದ್ದವಾಗಿರುವಂತಹ ನದಿಯಾಗಿರುವಂತದ್ದು. ಇದರ ಉದ್ದ 2525 ಕಿಲೋಮೀಟರ್ ಅಥವಾ 25 ಅಂತ ಹೇಳಿ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದಾಗಿರುವಂತದ್ದು. 2525 ಕಿಲೋಮೀಟರ್ ಉದ್ದವಾಗಿರುವಂತದ್ದು. ಇದರ ಉಗಮ ಸ್ಥಳ ಗಂಗೋತ್ರಿ. ಇದು ಬಂದು ಸೇರುವಂತದ್ದು ಎಲ್ಲಿ, ಬಂಗಾಳ ಕೊಲ್ಲಿಗೆ ಬಂದು ಸೇರುವಂತದ್ದು ಆಗಿದೆ. ಇನ್ನು ಇದರ ಅತ್ಯಂತ ಉದ್ದವಾಗಿರುವಂತಹ ಉಪನದಿ ಒಂದು ಬರುತ್ತೆ. ಇದು ಯಮುನಾ ನದಿ. ಇದರ ಉದ್ದವಾಗಿರುವಂತಹ ಉಪನದಿಯಾಗಿರುವಂತದ್ದು ಆಗಿದೆ. ಇನ್ನು ಬ್ರಹ್ಮಪುತ್ರ ನದಿ, ಇದು ಮೂರನೇ ಪ್ರಮುಖವಾಗಿರುವಂತಹ ಉತ್ತರ ಭಾರತ ನದಿಗಳಲ್ಲಿ ಬರುವಂತದ್ದು. ಈ ಬ್ರಹ್ಮಪುತ್ರ ನದಿಯನ್ನ ಬಗ್ಗೆ ನೋಡ್ಕೊಂಡಾಗ ಇದು ಉಗಮ ಹೊಂದುವಂತಹ ಸ್ಥಾನ ಮಾನಸ ಸರೋವರದ ಸಮೀಪ ಚೆಮ್ಯುಂಗ್ ಡಂಗ್ ಅನ್ನೋ ಒಂದು ಪ್ರದೇಶದಲ್ಲಿ, ಟಿಬೆಟ್ ನ ಚೆಮ್ಯುಂಗ್ ಡಂಗ್ ಅನ್ನೋ ಒಂದು ಪ್ರದೇಶದಲ್ಲಿ ಇದು ಉಗಮ ಹೊಂದುವಂತದ್ದಾಗಿದೆ. ಇದು ಎಲ್ಲೆಲ್ಲಿ ಹರ್ಕೊಂಡು ಬರ್ತಂದ್ರೆ ಟಿಬೆಟ್, ಭಾರತ ಮತ್ತು ಬಾಂಗ್ಲಾದೇಶ 3 ರಾಷ್ಟ್ರಗಳಲ್ಲಿ ಹರಿದುಕೊಂಡು ಬರುವಂತ, ಇಲ್ಲಿ ಹುಟ್ಟಿಕೊಳ್ಳುತ್ತದೆ ಇದು ನದಿ. ಇಲ್ಲಿ ಹುಟ್ಟಿಕೊಂಡು ಹೀಗೆ ಹರಿದುಕೊಂಡು ಬರುವಂತ ನದಿ ಹೀಗೆ 3 ರಾಷ್ಟ್ರಗಳಲ್ಲಿ ಹರಿದುಕೊಂಡು ಬಂದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಟಿಬೆಟ್, ಭಾರತ ಮತ್ತು ಬಾಂಗ್ಲಾದೇಶ. ಇದರ ಉಗಮ ಸ್ಥಾನ ಚೆಮ್ಯುಂಗ್ ಡಂಗ್. ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಯಾವುದು ಅಂತ ಹೇಳಿ ಪ್ರಶ್ನೆ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೇಳ್ತಾ ಇರ್ತಾರೆ, ಮತ್ತೆ SLC ಎಕ್ಸಾಮ್ ನಲ್ಲೂ ಸಹ ಕೇಳಿರುವಂತದ್ದು. ಚೆಮ್ಯುಂಗ್ ಡಂಗ್ ಅನ್ನೋದು ಇದರ ಒಂದು ಉಗಮ ಸ್ಥಾನ ಆಗಿರುವಂತದ್ದು. ಇದು ಯಾವ ರಾಷ್ಟ್ರಗಳಲ್ಲಿ ಹರಿತಂದ್ರೆ ಭಾರತ, ಟಿಬೆಟ್ ಮತ್ತು ಬಾಂಗ್ಲಾದೇಶ 3 ರಾಷ್ಟ್ರಗಳಲ್ಲಿ ಹರಿಯುವಂತದ್ದು. ಈ ಬ್ರಹ್ಮಪುತ್ರ ನದಿಯ ಒಟ್ಟು ಉದ್ದ 2859 ಕಿಲೋಮೀಟರ್ಗಳು ಆಗಿರುವಂತದ್ದಾಗಿದೆ. ಇನ್ನು ಈ ನದಿಗೆ ಟಿಬೆಟ್ ನಲ್ಲಿ ಸಾಂಗ್ಪೋ ಅಂತ ಹೇಳಿ ಕರೆಯಲಾಗ್ತದೆ. ಟಿಬೆಟ್ ನಲ್ಲಿ ಇದರ ಹೆಸರು ಏನಿದೆ ಅಂದ್ರೆ ಸಾಂಗ್ಪೋ ಅಂತ ಹೇಳಿ ಇರುವಂತದ್ದಾಗಿದೆ. ಇನ್ನು ಬಾಂಗ್ಲಾದಲ್ಲಿ ಇದನ್ನ ಯಮುನಾ ಅಂತ ಹೇಳಿ ಕರೆಯುತ್ತೆ. ಬ್ರಹ್ಮಪುತ್ರ ನದಿಗೆ ಬಾಂಗ್ಲಾದೇಶದಲ್ಲಿ ಯಮುನಾ ಅಂತ ಹೇಳಿ ಇದಕ್ಕೆ ಕರೆಯಲಾಗ್ತದೆ. ಇದು ಮುಜ್ಲಿ ದ್ವೀಪವನ್ನು ನಿರ್ಮಿಸಿರುವಂತದ್ದಾಗಿದೆ. ಇದು ದ್ವೀಪದ ವಿಶೇಷತೆ ಏನಂದ್ರೆ ಇದು ಪ್ರಪಂಚದಲ್ಲೇ ನದಿ ನಿರ್ಮಿತವಾಗಿರುವಂತಹ ದೊಡ್ಡ ದ್ವೀಪ ಆಗಿರುವಂತದ್ದು. ಇದು ನಿರ್ಮಿಸಿರುವಂತಹ ದ್ವೀಪ ಮುಜ್ಲಿ ದ್ವೀಪ ಅನ್ನೋ ಹೇಳಿರುವಂತದ್ದು. ಇಲ್ಲಿ ದ್ವೀಪ ಅಂದಾಗ ಸಾಮಾನ್ಯವಾಗಿ ಸಮುದ್ರ ಭಾಗದಲ್ಲಿ ಒಂದು ಸುತ್ತಲೂ ನೀರು ಇದ್ದು ಮಧ್ಯದಲ್ಲಿ ಮಾತ್ರ ಭೂಭಾಗ ಇರುವಂತದ್ದಾಗಿರ್ತದೆ. ಇದನ್ನ ದ್ವೀಪ ಅಂತ ಹೇಳಿ ಕರೆಯುವಂಥದ್ದು. ಮಧ್ಯಭಾಗದಲ್ಲಿ ಭೂಮಿ ಇದ್ದು ಸುತ್ತಲೂ ಸಮುದ್ರದ ನೀರನ್ನು ಆವರಿಸಿರುವಂತದ್ದಾಗಿರ್ತದೆ. ಅದೇ ರೀತಿಯಾಗಿ ಈ ಒಂದು ನದಿ ಏನಾಗಿದೆ, ಸುತ್ತಲೂ ನೀರನ್ನ ಆವರಿಸಿಕೊಂಡು ದ್ವೀಪದ ರೀತಿ ಈ ಭೂಭಾಗವನ್ನು ನಿರ್ಮಾಣ ಮಾಡಿರುವಂತದ್ದು. ಇದರ ಹೆಸರು ಮುಜ್ಲಿ ದ್ವೀಪ ಅಂತ ಹೇಳಿರುವಂತದ್ದು. ಇದು ಪ್ರಪಂಚದಲ್ಲಿಯೇ ನದಿ ನಿರ್ಮಿತವಾಗಿರುವಂತಹ ದೊಡ್ಡ ದ್ವೀಪವಾಗಿರುವಂತದ್ದು. ಈ ಯಮುನಾ ನದಿ ನಿರ್ಮಿತ ಮಾಡಿರುವಂತಹ ದೊಡ್ಡ ದ್ವೀಪ ಆಗಿರುವಂತದ್ದು ಈ ಮುಜ್ಲಿ ದ್ವೀಪ ಆಗಿರುವಂತದ್ದು ಆಗಿದೆ. ಇನ್ನು ನೆಕ್ಸ್ಟ್ ದಕ್ಷಿಣ ಭಾರತ ನದಿಗಳಲ್ಲಿ ನೋಡೋಣ. ದಕ್ಷಿಣ ಭಾರತ ನದಿಗಳಲ್ಲಿ ಮೊದಲನೇದಾಗಿ ಪೂರ್ವಕ್ಕೆ ಹರಿಯುವಂತಹ ನದಿಗಳಲ್ಲಿ ಮಹಾನದಿಯನ್ನ ನೋಡೋಣ. ಈ ಮಹಾನದಿ ಇಲ್ಲಿ ಹರಿದುಕೊಂಡು ಬರುವಂತಹ ನದಿ ಆಗಿರುವಂತದ್ದು. ಇದು ಶಿವಾ ಸರಣಿಯಲ್ಲಿ ಉಗಮ ಹೊಂದುವಂತಹ ನದಿಯಾಗಿದೆ. ಈ ಶಿವಾ ಸರಣಿಯಲ್ಲಿ ಉಗಮ ಹೊಂದಿ ಇಲ್ಲಿಂದ ಹರಿದುಕೊಂಡು ಬಂದು ಬಂಗಾಳ ಕೊಲ್ಲಿಯನ್ನು ಸೇರುವಂತದ್ದು ಆಗಿದೆ. ಇದರ ಉದ್ದ 851 ಕಿಲೋಮೀಟರ್ನಷ್ಟು ಉದ್ದವಾಗಿರುವಂತದ್ದು ಮಹಾನದಿಯಾಗಿದೆ. ಇದು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರಿಕೊಂಡು ಬರುವಂತದ್ದು. ಇಲ್ಲಿಂದ ಹರಿದುಕೊಂಡು ಬಂದು ಹೀಗೆ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿಯಾಗಿದೆ. ಇನ್ನು ಎರಡನೇ ಪ್ರಮುಖವಾಗಿರುವಂತಹ ನದಿ ಅಂದ್ರೆ ಗೋದಾವರಿ ನದಿ. ಇದು ದಕ್ಷಿಣ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿಗಳಲ್ಲಿ ಬರುವಂತದ್ದು ಗೋದಾವರಿ ನದಿಯಾಗಿರುವಂತದ್ದು. ಇದರ ವಿಶೇಷತೆಯನ್ನು ನೋಡಿದಾಗ ಇದು ದಕ್ಷಿಣ ಭಾರತದ ಉದ್ದವಾದ ನದಿಯಾಗಿರುವಂತದ್ದು. ದಕ್ಷಿಣ ಭಾರತದಲ್ಲೇ ಇದು ಅತ್ಯಂತ ಉದ್ದವಾಗಿರುವಂತಹ ನದಿ ಅಂತ ಹೇಳಿ ಗುರುತಿಸಿರುವಂತದ್ದು ಆಗಿದೆ. ಇನ್ನು ಇದರ ಉಗಮ ಸ್ಥಾನವನ್ನು ನೋಡಿದಾಗ ತ್ರಯಂಬಕಂ ಅನ್ನೋ ಒಂದು ಸ್ಥಳದಲ್ಲಿ ಇದು ಉಗಮ ಹೊಂದುವಂತದ್ದಾಗಿದೆ. ಇದರ ಉದ್ದ 1465 ಕಿಲೋಮೀಟರ್ ಇದರ ಉದ್ದವಾಗಿರುವಂತದ್ದಾಗಿದೆ. ಯಾವುದು ಗೋದಾವರಿ ನದಿಯ ಉದ್ದವಾಗಿರುವಂತದ್ದು.
ಇದು ಬಂಗಾಳ ಕೊಲ್ಲಿಯನ್ನು ಸೇರುವಂತದ್ದಾಗಿದೆ. ಇಲ್ಲಿ ತ್ರಯಂಬಕ ಅನ್ನೋ ಒಂದು ಸ್ಥಳದಲ್ಲಿ ಹುಟ್ಟಿರುವಂತಹ ನದಿ ಹೀಗೆ ಹರಿದುಕೊಂಡು ಪೂರ್ವಕ್ಕೆ ಹರಿದು ಇದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿಯಾಗಿರುವಂತದ್ದಾಗಿದೆ. ಇನ್ನು ಪೂರ್ವಕ್ಕೆ ಹರಿಯುವಂತಹ ನದಿಗಳಲ್ಲಿ ಮೂರನೇದಾಗಿರುವಂತದ್ದು ಕೃಷ್ಣಾ ನದಿ. ಈ ಕೃಷ್ಣಾ ನದಿಯನ್ನು ನೋಡಿದಾಗ ಇದರ ಉಗಮ ಸ್ಥಾನ ಮಹಾಬಳೇಶ್ವರ ಬಳಿ ಉಗಮ ಹೊಂದುವಂತದ್ದಾಗಿರ್ತದೆ. ಇಲ್ಲಿ ಮಹಾಬಳೇಶ್ವರ ಬಳಿ ಉಗಮ ಹೊಂದುತ್ತದೆ. ಇನ್ನು ಇದರ ಉದ್ದ 1400 ಕಿಲೋಮೀಟರ್ ಒಟ್ಟು ಉದ್ದವಾಗಿರುವಂತದ್ದಾಗಿದೆ. ಇದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿಯಾಗಿರುವಂತದ್ದು. ಎಲ್ಲಿ ಉಗಮ ಆಗ್ತದೆ? ಇಲ್ಲಿ ಮಹಾಬಳೇಶ್ವರ ಬಳಿ ಉಗಮ ಹೊಂದಿ ಇಲ್ಲಿಂದ ಹರಿದುಕೊಂಡು ಬಂದು ಹೀಗೆ ಪೂರ್ವಕ್ಕೆ ಹರಿದು ಇದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿಯಾಗಿರುವಂತದ್ದಾಗಿದೆ. ಇನ್ನು ಉಪನದಿಗಳನ್ನು ನೋಡಿದಾಗ ಇದರ ಉಪನದಿಗಳು ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ, ಮಲಪ್ರಭಾ ಪ್ರಮುಖವಾಗಿರುವಂತಹ ಇದರ ಉಪನದಿಗಳಾಗಿರುವಂಥದ್ದು. ಇನ್ನು ಕಾವೇರಿ ನದಿ ನೋಡೋಣ. ಇದು ಪೂರ್ವಕ್ಕೆ ಹರಿಯುವಂತಹ ನದಿಗಳಲ್ಲಿ ಒಂದು ಪ್ರಮುಖವಾಗಿರುವಂತಹ ನದಿಯಾಗಿರುವಂಥದ್ದು ಕಾವೇರಿ ನದಿ. ಈ ಕಾವೇರಿ ನದಿ ಒಂದು ತಲಕಾವೇರಿಯಲ್ಲಿ, ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮ ಹೊಂದುವಂತಹ ನದಿ. ಇದು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇಲ್ಲಿ ತಲಕಾವೇರಿ ಅನ್ನೋ ಒಂದು ಸ್ಥಳದಲ್ಲಿ ಹುಟ್ಟಿ ಇಲ್ಲಿಂದ ಹರಿದುಕೊಂಡು ಬಂದು ನೆಕ್ಸ್ಟ್ ಏನ್ ಮಾಡ್ತದೆ? ಇದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿಯಾಗಿರುವಂತದ್ದಾಗಿದೆ. ಇನ್ನು ಇದರ ಉಪನದಿಗಳನ್ನು ನೋಡಿದಾಗ ಹೇಮಾವತಿ, ಶಿಂಷಾ, ಕಬಿನಿ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಸುವರ್ಣಾವತಿ, ಭವಾನಿ ಅನ್ನೋ ನದಿಗಳು ಇದರ ಉಪನದಿಗಳಾಗಿರುವಂಥದ್ದು ಆಗಿದೆ. ಇನ್ನು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳನ್ನು ನೋಡೋಣ. ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಲ್ಲಿ ಪ್ರಮುಖವಾಗಿರುವಂತಹ ನದಿ ಎಂದರೆ ನರ್ಮದಾ ನದಿಯಾಗಿರುವಂಥದ್ದು. ಈ ನರ್ಮದಾ ನದಿ ಉಗಮ ಸ್ಥಾನ ಅಮರಕಂಟಕದಲ್ಲಿ ಉಗಮ ಆಗುತ್ತೆ. ಇಲ್ಲಿ ಅಮರಕಂಟಕ ಒಂದು ಪ್ರದೇಶದಲ್ಲಿ ಉಗಮ ಹೊಂದಿ ಇಲ್ಲಿಂದ ಹರಿದುಕೊಂಡು ಇದು ಪಶ್ಚಿಮಕ್ಕೆ ಹರಿತಿದೆ. ಪಶ್ಚಿಮಕ್ಕೆ ಅಂದ್ರೆ ಇದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿಯಾಗಿರುವಂಥದ್ದು ಆಗಿದೆ. ಇನ್ನು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಲ್ಲಿ ಎರಡನೇ ಪ್ರಮುಖವಾಗಿರುವಂತಹ ನದಿ ಅಂದ್ರೆ ತಾಪಿ ನದಿ. ತಾಪಿ ನದಿ ಇಲ್ಲಿ ಗುರುತಿಸಿರುವಂತದ್ದು ಇದೆ. ಈ ತಾಪಿ ನದಿ ಏನಾಗಿರುವಂತದ್ದು ಉಗಮ ಹೊಂದುವಂತ ಸ್ಥಳ ಮುಲ್ತಾಯಿ ಬಳಿ ಉಗಮ ಹೊಂದುವಂತದ್ದಾಗಿದೆ. ಇಲ್ಲಿ ಮುಲ್ತಾಯಿ ಅನ್ನೋ ಒಂದು ಸ್ಥಳದಲ್ಲಿ ಉಗಮ ಹೊಂದುತ್ತದೆ. ಇಲ್ಲಿಂದ ಹರಿದುಕೊಂಡು ಬಂದು ಇದು ಸಹ ಅರಬ್ಬಿ ಸಮುದ್ರವನ್ನು ಸೇರುವಂತದ್ದು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಲ್ಲಿ. ಇದರ ಉದ್ದ 724 ಕಿಲೋಮೀಟರ್ ಉದ್ದವಾಗಿರುವಂತಹ ನದಿಯಾಗಿರುವಂಥದ್ದು. ಇನ್ನು ಇವು ಇಷ್ಟು ನದಿಗಳ ಬಗ್ಗೆ. ಆದ್ರೆ ನೀರಾವರಿ ಅಂದ್ರೆ ಏನಂತ ನೋಡಿದಾಗ ನೀರಾವರಿ ಅರ್ಥವನ್ನು ನೋಡೋಣ. ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನ ನೀರಾವರಿ ಅಂತ. ಇಲ್ಲಿ ನೈಸರ್ಗಿಕವಾಗಿ ಮಳೆಯನ್ನು ಅವಲಂಬಿಸಿ ಕೃಷಿ ಮಾಡಿದ್ರೆ ಅದು ನೀರಾವರಿ ಆಗೋದಿಲ್ಲ. ನೀರಾವರಿ ಅಂದಾಗ ಏನಾಗುತ್ತೆ? ಕೃಷಿಯ ಉದ್ದೇಶಕ್ಕಾಗಿ ಕೃತಕವಾಗಿ ಯಾವುದೇ ರೀತಿಯಾಗಿರ್ಲಿ, ಯಾವುದೇ ಮಾರ್ಗಗಳನ್ನು ಅನುಸರಿಸಲಿ, ಆದ್ರೆ ಕೃತಕವಾಗಿ ನೀರನ್ನು ಪೂರೈಕೆ ಮಾಡಿ ಕೃಷಿ ಮಾಡುವಂತದಕ್ಕೆ ನೀರಾವರಿ ಅಂತ ಹೇಳಿ ಕರೆಯಲಾಗ್ತದೆ. ಇದರ ಒಂದು ಮೂಲಗಳು ನೋಡಿದಾಗ ನದಿಗಳು, ಜಲಾಶಯಗಳು, ಕೆರೆಗಳು ಮತ್ತು ಅಂತರ್ಜಲಗಳು ಇವು ಬೇರೆ ಬೇರೆ ಮೂಲಗಳನ್ನು ಅವಲಂಬಿಸಿ ಈ ನೀರಾವರಿಯನ್ನು ಮಾಡಲಾಗ್ತದೆ. ನೀರಾವರಿ ನಮ್ಮ ಭಾರತಕ್ಕೆ ಬಹಳ ಅವಶ್ಯಕತೆ ಇರುವಂತದ್ದು. ಯಾವ ಒಂದು ಕಾರಣಕ್ಕಾಗಿ ಅವಶ್ಯಕತೆ ಇರುವಂತಂದಾಗ ಭಾರತ ಕೃಷಿ ಪ್ರಧಾನವಾಗಿರುವಂತಹ ರಾಷ್ಟ್ರ ಆಗಿರುವಂಥದ್ದು. ಅತಿ ಹೆಚ್ಚು ಜನರು ಕೃಷಿಯ ಮೇಲೆ ಅವಲಂಬನೆಯಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ಮಾನ್ಸೂನ್ ಮಾರುತಗಳು ಏನಾಗಿದ್ದಾವೆ? ಅನಿಶ್ಚಿತವಾಗಿವೆ, ಅನಿಯಮಿತವಾಗಿವೆ. ಒಂದ್ಸರ್ತಿ ಬಂದ್ರೆ ಜಾಸ್ತಿ ಮಾನ್ಸೂನ್ ಮಾರುತಗಳು ಬಂದ್ರೆ ಮಳೆ ಜಾಸ್ತಿ ಬರ್ತದೆ. ಒಂದ್ ವೇಳೆ ಮಾನ್ಸೂನ್ ಮಾರುತಗಳು ಬೀಸದೇ ಇದ್ದಲ್ಲಿ ಅವಾಗ ಏನಾಗ್ತದೆ? ಮಳೆ ಪ್ರಮಾಣ ಸರಿಯಾಗಿ ಬರೋದಿಲ್ಲ. ಇನ್ನು ಕೆಲವೊಂದು ಟೈಮ್ನಲ್ಲಿ ಅನಿಯಮಿತವಾಗಿ ಬೀಸ್ತವೆ. ಹೀಗಾಗಿ ಮಳೆಯಲ್ಲಿ ವ್ಯತ್ಯಾಸವಾಗ್ತದೆ. ಇದರಿಂದ ಏನಾಗ್ತದೆ? ಕೃಷಿಯಲ್ಲಿ ಒಳ್ಳೆ ಇಳುವರಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಅಧಿಕ ಇಳುವರಿಗಾಗಿ ನೀರು ಪೂರೈಕೆ ಮಾಡುವಂಥದ್ದು, ನಿರಂತರ ನೀರಿನ ಪೂರೈಕೆ ಇದ್ದಲ್ಲಿ ಒಂದು ಒಳ್ಳೆ ಇಳುವರಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕೆಲವೊಂದು ಬೆಳೆಗಳಿಗೆ ನಿರಂತರವಾಗಿರುವಂತಹ ನೀರಿನ ಅವಶ್ಯಕತೆ ಇರ್ತದೆ. ಉದಾಹರಣೆಯಾಗಿ ಭತ್ತ, ಕಬ್ಬು ಇವು ಭತ್ತ ಒಂದು ಗದ್ದೆಯಲ್ಲಿ ಕೆಸರಿನ ರೀತಿಯಲ್ಲಿ ಗದ್ದೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಭತ್ತ ಬೆಳಿಬೇಕಾಗಿರುವಂಥದ್ದು. ಇನ್ನು ಕಬ್ಬು ವರ್ಷ ಪೂರ್ತಿ ಬೆಳೆಯುವಂತಹ ಬೆಳೆ ಸಹ ಆಗಿರುವಂತದ್ದಾಗಿದೆ. ಇವುಗಳಿಗೆ ನೀರು ಬಹಳ ಅವಶ್ಯಕತೆ ಇರುವಂತದ್ದಾಗಿದೆ. ಈ ಕಾರಣಕ್ಕೋಸ್ಕರ ನೀರಾವರಿ ಮೇಲೆ ಅವಲಂಬನೆ ಆಗ್ಲೇಬೇಕಾಗ್ತದೆ. ನೀರಾವರಿ ಬೇಕೇ ಆಗ್ತದೆ. ಕೇವಲ ಒಣ ಬೇಸಾಯದ ಮೂಲಕ ಒಳ್ಳೆ ಇಳುವರಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಕಾರಣಕ್ಕೋಸ್ಕರ ನೀರಾವರಿ ಅತ್ಯವಶ್ಯಕವಾಗಿರುವಂತದ್ದಾಗಿದೆ. ಇನ್ನು ನೀರಾವರಿ ವಿಧಗಳನ್ನು ನೋಡಿದಾಗ ಪ್ರಮುಖವಾಗಿ 3 ವಿಧವಾಗಿರುವಂತಹ ನೀರಾವರಿ ವಿಧಾನಗಳನ್ನು ನಾವು ಕಾಣಿಸ್ತೀವಿ. ಮೊದಲನೇದಾಗಿ ಬಾವಿ ನೀರಾವರಿ, ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ ಅಂತ ಹೇಳಿ ವಿಭಾಗಿಸಿರುವಂಥದ್ದು. ಇವುಗಳಲ್ಲಿ ಒಂದೊಂದರಲ್ಲೂ ಸಹ ವಿಶೇಷತೆಯನ್ನು ಇರುವಂತದನ್ನು ನಾವು ಗಮನಿಸ್ತೇವೆ. ಬಾವಿ ನೀರಾವರಿ ಅಂದಾಗ 2 ರೀತಿ ಕಾಣಿಸ್ತದೆ. ತೆರೆದ ಬಾವಿ ನೀರಾವರಿ, ಇನ್ನು ಕೊಳವೆ ಬಾವಿ ನೀರಾವರಿ ಅಂತ ಹೇಳಿ ಬರುವಂತದ್ದಾಗಿದೆ. ಇಲ್ಲಿ ತೆರೆದ ಬಾವಿ ಅಂದ್ರೆ ಈ ಪ್ರಾಚೀನ ಕಾಲದಿಂದಲೂ ಬೆಳೆಸ್ಕೊಂಡು ಬಂದಿರುವಂತಹ ಒಂದು ನೀರಾವರಿ ಪದ್ಧತಿ ಆಗಿರುವಂತದ್ದು. ಇದೇ ಒಂದು ಮಾದರಿಯಲ್ಲಿ ಓಪನ್ ಆಗಿರುವಂತಹ ಬಾವಿಗಳು ಇರುವಂತದ್ದು ಆಗಿದೆ. ಇನ್ನು ಕೊಳವೆ ಬಾವಿ ಅಂದ್ರೆ ಆಧುನಿಕ ತಂತ್ರಜ್ಞಾನದ ಮೂಲಕ ಕೊಳವೆ ಬಾವಿಗಳನ್ನು ತೋಡಿ ಅವುಗಳ ಮೂಲಕ ನೀರಾವರಿಯನ್ನು ಪೂರೈಸಿಕೊಳ್ಳುವಂಥದ್ದು ಆಗಿದೆ. ಇದು ಅತಿ ಪ್ರಮುಖವಾಗಿರುವಂತಹ ನೀರಾವರಿ ಪದ್ಧತಿಗಳಲ್ಲಿ ಒಂದಾಗಿರುವಂಥದ್ದು ಬಾವಿ ನೀರಾವರಿ. 60.7% ಭಾಗ ಭಾರತದಲ್ಲಿ ಈ ಬಾವಿ ನೀರಾವರಿ ಮೇಲೆ ಅವಲಂಬನೆಯಾಗಿರುವಂಥದ್ದು. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ್, ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಈ ಬಾವಿ ನೀರಾವರಿ ಇರುವಂತದ್ದಾಗಿದೆ. ಇನ್ನು ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ, ಒಡಿಶಾ ರಾಜ್ಯಗಳಲ್ಲೂ ಸಹ ಈ ಒಂದು ಬಾವಿ ನೀರಾವರಿ ಮೇಲೆ ಹೆಚ್ಚು ಅವಲಂಬನೆ ಇರುವಂತದ್ದು ಕಾಣಿಸ್ತೇವೆ.
ಇನ್ನು ಎರಡನೇ ವಿಧವಾಗಿರುವಂತದ್ದು ಕಾಲುವೆ ನೀರಾವರಿಯಲ್ಲಿ ಎರಡು ರೀತಿಯಾಗಿರುವಂತಹ ಕಾಲುವೆಗಳು ಕಾಣಿಸ್ತವೆ. ಪ್ರವಾಹ ಕಾಲುವೆಗಳು ಮತ್ತು ಸಾರ್ವಕಾಲಿಕ ಕಾಲುವೆ. ಇವು ನದಿಗಳು ಪ್ರವಾಹ ಬಂದಾಗ ಅಥವಾ ನದಿಗಳು ತುಂಬಿ ಹರಿತಾ ಇರುವಂತಹ ಸನ್ನಿವೇಶದಲ್ಲಿ ಅವುಗಳ ನೀರನ್ನ ಬಳಸಿಕೊಂಡು ಈ ಒಂದು ಕಾಲುವೆಗೆ ನೀರನ್ನು ಹಾಯಿಸಿ ಬಳಸುವಂತದ್ದು ಪ್ರವಾಹ ಕಾಲುವೆಗಳಾದ್ರೆ, ಸಾರ್ವಕಾಲಿಕ ಕಾಲುವೆಗಳು ಕೆಲವೊಂದು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ವಿವಿಧೋದ್ದೇಶ ನದಿ ಕಣಿವೆಗಳ ಯೋಜನೆಗಳ ಮೂಲಕ ಇವುಗಳನ್ನು ಬಳಸುವಂತದ್ದು ಆಗಿರ್ತದೆ. ಇದು ಎರಡನೇ ಪ್ರಮುಖವಾಗಿರುವಂತಹ ನೀರಾವರಿ ಆಗಿರುವಂತದ್ದು. 27% ಕಾಲುವೆ ನೀರಾವರಿ ಮೇಲೆ ಇರುವಂತದ್ದು. ಪ್ರಪಂಚದಲ್ಲೇ ವಿಸ್ತಾರವಾಗಿರುವಂತಹ ಕಾಲುವೆ ಭಾರತದಲ್ಲಿರುವಂತದ್ದು ಆಗಿದೆ. ಅಣೆಕಟ್ಟು ನಿರ್ಮಿಸುವುದಿಲ್ಲ. ಪ್ರವಾಹ ಕಾಲುವೆಗಳಲ್ಲಿ ಏನಾಗ್ತದೆ ಅಂದ್ರೆ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿರೋದಿಲ್ಲ. ಈ ನೈಸರ್ಗಿಕವಾಗಿ ಎಷ್ಟು ನೀರು ತುಂಬರಿಯುವಂತಹ ಸನ್ನಿವೇಶದಲ್ಲಿ ಆ ಒಂದು ಪ್ರವಾಹದ ನೀರನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ಈ ಪ್ರವಾಹ ಕಾಲುವೆಗಳಲ್ಲಿರುವಂಥದ್ದು. ಇಲ್ಲಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಎಲ್ಲ ಋತುಗಳಲ್ಲೂ ಸಹ ಬಳಸಿಕೊಳ್ಳುವುದಕ್ಕೆ ನೀರು ಸಂಗ್ರಹ ಮಾಡಿ ಆ ಸಂಗ್ರಹ ಮಾಡಿರುವಂತಹ ನೀರನ್ನ ನೀರಾವರಿಗೆ ಬಳಸಿಕೊಳ್ಳುವಂಥದ್ದು ಸಾರ್ವಕಾಲಿಕ ಕಾಲುವೆ ಆಗಿರುವಂಥದ್ದು. ಇಲ್ಲಿ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಬಿಹಾರ್, ಮಧ್ಯಪ್ರದೇಶ, ರಾಜ್ಯಗಳಲ್ಲಿ ಈ ಕಾಲುವೆ ನೀರಾವರಿ ಹೆಚ್ಚಾಗಿ ಬಳಕೆಯಲ್ಲಿರುವಂಥದ್ದು ಆಗಿದೆ. ಇನ್ನು ಮೂರನೇದಾಗಿ ಕೆರೆ ನೀರಾವರಿ. ಈ ಕೆರೆ ನೀರಾವರಿಯಲ್ಲಿ ಎರಡು ವಿಧ ಕಾಣಿಸ್ತದೆ, ನೈಸರ್ಗಿಕ ತಗ್ಗುಗಳು ಮತ್ತು ಕೃತಕ ತಗ್ಗುಗಳು. ಇಲ್ಲಿ ನೈಸರ್ಗಿಕ ತಗ್ಗುಗಳಲ್ಲಿ ಏನಾಗಿರ್ತದೆ ಅಥವಾ ಕೃತಕವಾಗಿರುವಂತಹ ತಗ್ಗುಗಳಲ್ಲಿ ಮಳೆ ನೀರು ಸಂಗ್ರಹ ಪ್ರಮುಖವಾಗಿರುವಂತಹ ಉದ್ದೇಶ ಇರ್ತದೆ. ಇಲ್ಲಿ ತಗ್ಗುಗಳನ್ನು ನಿರ್ಮಾಣ ಮಾಡಿರ್ತದೆ. ಕೆಲವೊಂದು ನೈಸರ್ಗಿಕವಾಗಿ ತಗ್ಗುಗಳು ಆಗಿರ್ತವೆ, ಆ ಒಂದು ಪ್ರಕೃತಿಯ ಕಾರಣದಿಂದ ಆಗಿರುವಂತಹ ತಗ್ಗುಗಳಲ್ಲೂ ಸಹ ನೀರು ಸಂಗ್ರಹವಾಗಿರ್ತವೆ. ಅವು ನೈಸರ್ಗಿಕ ತಗ್ಗುಗಳಾಗಿದ್ದು ನೈಸರ್ಗಿಕ ಕೆರೆಗಳ ರೀತಿಯಲ್ಲಿ ಇರುವಂತದ್ದು. ಇನ್ನು ಮನುಷ್ಯನು ಸಹ ಕೆರೆಗಳನ್ನು ನಿರ್ಮಾಣ ಮಾಡಿ ತಗ್ಗುಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ನೀರು ಸಂಗ್ರಹ ಮಾಡುವಂತೆ ಮಾಡಿ ಅವುಗಳನ್ನು ಬಳಸುವಂಥದ್ದು ಕೃತಕ ತಗ್ಗುಗಳಾಗಿರುವಂಥದ್ದು. ಇವು ಕೇವಲ ಋತುಕಾಲಿಕವಾಗಿದ್ದು ಬೇಸಿಗೆಯಲ್ಲಿ ನೀರಿರುವುದಿಲ್ಲ. ಮಳೆಗಾಲದಲ್ಲಿ ತುಂಬಿ ಹರಿತಾ ಇರ್ತವೆ, ಆದ್ರೆ ಬೇಸಿಗೆ ಕಾಲ ಬಂದಂಗೆಲ್ಲ ಏನಾಗ್ತದೆ, ಇಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗಿರುವುದಿಲ್ಲ. ಹಾಗಾಗಿ ನೀರು ಖಾಲಿಯಾಗಿ ಬೇಸಿಗೆಯಲ್ಲಿ ಒಣಗಿ ಹೋಗುವಂತವು ಆಗಿರ್ತವೆ. 3% ಮಾತ್ರ ಈ ಕೆರೆ ನೀರಾವರಿ ಮೇಲೆ ಅವಲಂಬನೆಯಾಗಿರುವಂಥದ್ದು. ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಒಡಿಶಾ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಈ ಒಂದು ಕೆರೆ ನೀರಾವರಿ ಇರುವಂಥದ್ದು. ಇವಿಷ್ಟು 3 ಪ್ರಮುಖವಾಗಿರುವಂತಹ ನೀರಾವರಿ ವಿಧಾನಗಳು: ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ ವಿಧಾನಗಳಾಗಿರುವಂಥದ್ದು. ಇವು ಅಲ್ಲದೆ ಆಧುನಿಕವಾಗಿ ಕೆಲವೊಂದು ನೀರಾವರಿ ಪದ್ಧತಿಗಳನ್ನು ಅನುಸರಿಸ್ತಾ ಇರುವಂತದ್ದು ಹನಿ ನೀರಾವರಿ ಆಗಿರಲಿ, ಸಿಂಪಡಣೆ ನೀರಾವರಿ ಆಗಿರಲಿ, ಇನ್ನಿತರ ನೀರಾವರಿ ಆಧುನಿಕವಾಗಿರುವಂತಹ ನೀರಾವರಿ ಪದ್ಧತಿಗಳನ್ನು ಅನುಸರಿಸಿಕೊಂಡು ಬರ್ತಾ ಇರುವಂತದ್ದು ಸಹ ಆಗಿದೆ. ಇವೆಲ್ಲ ನೀರಾವರಿ ವಿಧಗಳಿಗೆ ಸಂಬಂಧಿಸಿರುವಂತದ್ದು ಆಗಿದೆ. ಇನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ನೋಡಿದಾಗ ಪ್ರಮುಖವಾಗಿ ವಿವಿಧ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಇವುಗಳನ್ನ ನಿರ್ಮಾಣ ಮಾಡಿರುವಂತದ್ದು ಆಗಿರ್ತದೆ. ಯಾವ್ಯಾವ ಉದ್ದೇಶಗಳಂದಾಗ ನೀರಾವರಿ ಪೂರೈಕೆ ಮಾಡುವಂಥದ್ದು, ಪ್ರವಾಹಗಳನ್ನು ನಿಯಂತ್ರಣ ಮಾಡುವಂಥದ್ದು, ಜಲವಿದ್ಯುತ್ ಅನ್ನ ತಯಾರಿಕೆ ಮಾಡುವಂಥದ್ದು, ಮಣ್ಣಿನ ಸವೆತವನ್ನ ನಿಯಂತ್ರಣ ಮಾಡುವಂತಹ ಉದ್ದೇಶದಿಂದ, ಇನ್ನು ಒಳನಾಡಿನ ನೌಕಾಯಾನ ಉದ್ದೇಶದಿಂದ, ಒಳನಾಡಿನ ಮೀನುಗಾರಿಕೆ ಉದ್ದೇಶದಿಂದ, ಇನ್ನು ಮನೋರಂಜನೆ ಸೌಲಭ್ಯಗಳಿಗಾಗಿ, ಜೊತೆಗೆ ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಪೂರೈಕೆ ಮಾಡುವಂತಹ ಉದ್ದೇಶದಿಂದ, ಇನ್ನು ನಿರುಪಯುಕ್ತ ಭೂಮಿಯನ್ನು ಕೃಷಿಗಾಗಿ ಪರಿವರ್ತನೆ ಮಾಡುವಂತಹ ಉದ್ದೇಶದಿಂದ, ಇನ್ನು ಅರಣ್ಯಗಳನ್ನ ಪೋಷಣೆ ಮಾಡುವಂತ ಇನ್ನಿತರ ಎಲ್ಲ ಉದ್ದೇಶಗಳಿಗಾಗಿ ಇವುಗಳನ್ನ ನಿರ್ಮಾಣ ಮಾಡಿದೆ. ಅದಕ್ಕಾಗಿ ಬೇರೆ ಬೇರೆ ಉದ್ದೇಶಗಳ ಈಡೇರಿಕೆ ಇದೆ. ವಿವಿಧ ರೀತಿಯಾಗಿರುವಂತಹ ಉದ್ದೇಶಗಳ ಈಡೇರಿಕೆಗಾಗಿ ನಿರ್ಮಾಣ ಮಾಡಿರುವ ಕಾರಣಕ್ಕೋಸ್ಕರ ಇವುಗಳನ್ನ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂತ ಹೇಳಿ ಕರೆದಿರುವಂತದ್ದು. ಇವೆಲ್ಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನಂದಾಗ ಇವಿಷ್ಟು ಅಂಶಗಳು ಬರುವಂತದ್ದು ಆಗಿದೆ. ವಿದ್ಯಾರ್ಥಿಗಳೇ, ಈಗ ನೀವು ನದಿ ಕಣಿವೆ ಯೋಜನೆಗಳು, ನದಿಗಳ ಬಗ್ಗೆ ತಿಳ್ಕೊಂಡ್ವಿ. ಉತ್ತರ ಭಾರತದ ನದಿಗಳು, ದಕ್ಷಿಣ ಭಾರತದ ನದಿಗಳು, ಹಾಗೆ ದಕ್ಷಿಣ ಭಾರತದ ನದಿಗಳ ಒಂದು 2 ವಿಧಗಳು: ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು. ಅದ್ರ ಜೊತೆಗೆ ನೀರಾವರಿ ಅಂದ್ರೇನು, ಕಾಲುವೆ ನೀರಾವರಿ ಮತ್ತೆ ಕೆರೆ ನೀರಾವರಿ, ಬಾವಿ ನೀರಾವರಿಯ ಬಗ್ಗೆ ಸಹ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಈಗ ನಾವು ತಿಳಿದುಕೊಳ್ಳುವಂತಹ ಒಂದು ಕಲಿಕಾಂಶ ಯಾವುದಂದ್ರೆ ಭಾರತದ ಪ್ರಮುಖ ವಿವಿಧ ಉದ್ದೇಶಿತ ನದಿ ಕಣಿವೆ ಯೋಜನೆಗಳು. ಮೊದಲನೇ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಯಾವ್ದಪ್ಪ ಅಂದ್ರೆ ದಾಮೋದರ್ ನದಿ ಕಣಿವೆ ಯೋಜನೆ. ಯಾವುದು? ದಾಮೋದರ್ ನದಿ ಕಣಿವೆ ಯೋಜನೆ. ಇದು ದಾಮೋದರ್ ನದಿ ಕಣಿವೆ ಯೋಜನೆಗೆ ಒಂದು ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಯಾಕಪ್ಪ ಅಂದ್ರೆ ದಾಮೋದರ್ ನದಿ ಕಣಿವೆ ಯೋಜನೆಯು ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ಯೋಜನೆ. ಇದು ಹೇಗಿದೆ ಅಂದ್ರೆ ಈ ನದಿ ಕಣಿವೆ ಯೋಜನೆಯನ್ನ ಅಮೆರಿಕಾದ ಸಂಯುಕ್ತ ಸಂಸ್ಥಾನದ ಟೆನಿಸಿ ಅನ್ನೋ ಒಂದು ನದಿಗೆ ಏನು ಯೋಜನೆ ಮಾಡಿದಾರಲ್ಲ ಅದೇ ಮಾದರಿಯಾದಂತಹ ನದಿ ಕಣಿವೆ ಯೋಜನೆ ಯಾವುದು? ದಾಮೋದರ್ ನದಿ ಕಣಿವೆ ಯೋಜನೆ. ಹಾಗಿದ್ರೆ ಈ ನದಿ ಕಣಿವೆ ಯೋಜನೆಯನ್ನ ನಾವು ಮಾದರಿಯನ್ನ ಆಧರಿಸಿ ಈ ದಾಮೋದರ್ ನದಿ ಕಣಿವೆ ಯೋಜನೆಯನ್ನ ನಮ್ಮ ಭಾರತದಲ್ಲೂ ಸಹ
ನಿರ್ಮಾಣವನ್ನ ಮಾಡಲಾಗಿದೆ. ಈ ದಾಮೋದರ ನದಿಯು ಬಂಗಾಳದ ದುಃಖಕಾರಿ ನದಿ ಅಂತ ಹೇಳ್ತೇವೆ ನಾವು. ಬಂಗಾಳದ ದುಃಖಕಾರಿ ನದಿ ಅಂದ್ರೆ ಬಂಗಾಳದಲ್ಲಿ ಬಹಳಷ್ಟು ಪ್ರವಾಹವನ್ನ ಏರ್ಪಡಿಸಿ ಬಹಳಷ್ಟು ಆಸ್ತಿ ಪಾಸ್ತಿ ನೋವುಗಳನ್ನ ಉಂಟು ಮಾಡ್ತಾ ಇತ್ತು. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಈ ನದಿಯನ್ನ ದುಃಖಕಾರಿ ನದಿ ಅಂತ ಹೇಳಿ ಕರೀತಾ ಇದ್ರು. ಈ ನದಿಯನ್ನ ಎಂತ ಕರೀತಾ ಇದ್ರು? ದುಃಖಕಾರಿ ನದಿ ಅಂತ ಹೇಳಿ ಕರೀತಾ ಇದ್ರು. ಈ ದಾಮೋದರ ನದಿ ಕಣಿವೆ ಯೋಜನೆಯು ಬಿಹಾರ, ಪಶ್ಚಿಮ ಬಂಗಾಳ ಸಂಯುಕ್ತ ಯೋಜನೆಯಾಗಿದ್ದು, ಈ ನದಿ ಏನಪ್ಪಾ ಅಂದ್ರೆ ಪ್ರವಾಹಗಳ ನಿಯಂತ್ರಣ ಮತ್ತು ನೀರಾವರಿಯ ಯೋಜನೆ, ನೌಕಾಯಾನ, ಜಲ ವಿದ್ಯುತ್ ಶಕ್ತಿ, ಅರಣ್ಯದ ಪೋಷಣೆ, ಮಣ್ಣಿನ ಸವೆತವನ್ನ ತಡೆಗಟ್ಟೋದು, ಗಣಿಗಾರಿಕೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿ, ಒಳನಾಡಿನ ಮೀನುಗಾರಿಕಾ ಪ್ರಗತಿಗೆ ಈ ಎಲ್ಲಾ ಉದ್ದೇಶಗಳಿಂದ ಈ ಒಂದು ನದಿಗೆ ಅಂದ್ರೆ ದಾಮೋದರ ನದಿಗೆ ಯೋಜನೆಯನ್ನ ರೂಪಿಸಲಾಯಿತು. ವಿದ್ಯಾರ್ಥಿಗಳೇ, ಎಲ್ಲಾ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು ಹೆಚ್ಚು ಕಡಿಮೆ ಎಲ್ಲವೂ ಒಂದೇ ರೀತಿಯಾಗಿದ್ದಾವೆ. ಎಲ್ಲವೂ ಸಹ ಪ್ರವಾಹದ ನಿಯಂತ್ರಣ ಮತ್ತೆ ಕೃಷಿಗೆ ನೀರಾವರಿಯ ಬಳಕೆ, ಒಳನಾಡಿನ ಜಲದ ಸೌಕರ್ಯಗಳನ್ನು ಹೆಚ್ಚಿಸೋದು, ಮತ್ತೆ ವಿದ್ಯುತ್ ಶಕ್ತಿಯನ್ನ ಹೆಚ್ಚಿಸೋದು, ಕೈಗಾರಿಕೆ ಮತ್ತು ಗಣಿಗಾರಿಕೆಗಳ ಉತ್ತೇಜನ, ಮಣ್ಣಿನ ಸವೆತವನ್ನ ತಡೆಗಟ್ಟೋದು, ಅರಣ್ಯಗಳ ನಾಶವನ್ನ ತಡೆಗಟ್ಟೋದು, ಈ ಎಲ್ಲ ಪ್ರಮುಖ ಅಂಶಗಳನ್ನೇ ಗಮನದಲ್ಲಿಟ್ಟುಕೊಂಡು ಅನೇಕ ನದಿಗಳಿಗೆ ಏನ್ ಮಾಡಲಾಗಿದೆ? ನದಿ ಕಣಿವೆ ಯೋಜನೆಗಳನ್ನ ರೂಪಿಸಲಾಗಿದೆ. ಹಾಗಿದ್ರೆ ಈ ದಾಮೋದರ ನದಿ ಕಣಿವೆ ಯೋಜನೆಯು ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಸಂಯುಕ್ತ ಯೋಜನೆ ಆಗಿದೆ. ಇನ್ನು ಈ ನದಿಗೆ 4 ಕಡೆಯಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ತಿತಯ, ಕೋನಾರ, ಮೈಥಾನ್, ಪಂಚಹೀಲ್ ಅಂತ ಹೇಳಿ 4 ಕಡೆಯಲ್ಲಿ ಅಣೆಕಟ್ಟೆಗಳನ್ನ ಕಟ್ಟಲಾಗಿದೆ. ಒಂದು ದುರ್ಗಾಪುರ ಒಡ್ಡು, ಬಕಾರೋ, ದುರ್ಗಾಪುರ ಮತ್ತು ಚಂದ್ರಾಪುರಗಳಲ್ಲಿ 3 ಥರ್ಮಲ್ ವಿದ್ಯುತ್ ಕೇಂದ್ರಗಳನ್ನ ನಿರ್ಮಾಣಗೊಂಡಿದೆ. ಹಾಗಿದ್ರೆ ವಿದ್ಯಾರ್ಥಿಗಳೇ, ದಾಮೋದರ ನದಿ ಕಣಿವೆ ಯೋಜನೆಯ ಬಗ್ಗೆ ನಾವು ತಿಳ್ಕೊಂಡ್ವಿ. ನಂತರ ಬರುವಂತಹ ಯೋಜನೆ ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆ. ಯಾವುದು? ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆ. ಈ ನದಿ ಕಣಿವೆ ಯೋಜನೆಯು ಪಂಜಾಬ್, ಹರಿಯಾಣ, ರಾಜಸ್ಥಾನ್ ರಾಜ್ಯಗಳ ಸಂಯುಕ್ತ ಯೋಜನೆಯಾಗಿದೆ. ಯಾವ್ಯಾವಾಗಿದ್ರೆ? ಪಂಜಾಬ್, ಹರಿಯಾಣ, ರಾಜಸ್ಥಾನಗಳ ಸಂಯುಕ್ತ ಯೋಜನೆ. ಯಾವುದು? ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆ. ಈ ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆಯನ್ನ ಸಟ್ಲಜ್ ನದಿಗೆ ಅಣೆಕಟ್ಟನ್ನ ಕಟ್ಟಲಾಗಿದೆ. ಯಾವ ನದಿಗೆ? ಸಟ್ಲಜ್ ನದಿಗೆ. ಹಿಮಾಚಲ್ ಪ್ರದೇಶದ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ 2 ಪ್ರತ್ಯೇಕ ಅಣೆಕಟ್ಟುಗಳನ್ನ ನಿರ್ಮಿಸಲಾಗಿದೆ. ಬಾಕ್ರಾ ಮತ್ತು ನಂಗಲ್ ಎನ್ನುವ 2 ಪ್ರದೇಶಗಳು ಎಲ್ಲಿ ಬರ್ತವೆ? ಹಿಮಾಚಲ ಪ್ರದೇಶದ 2 ಬಾಕ್ರಾ ಮತ್ತು ನಂಗಲ್ ಎನ್ನುವ 2 ಪ್ರದೇಶದಲ್ಲಿ ಈ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಯಾವ ನದಿಗೆ? ಸಟ್ಲಜ್ ನದಿಗೆ. ಯಾವ ನದಿ ಆಗಿದೆ? ಸಟ್ಲಜ್ ನದಿಗೆ ಈ ಅಣೆಕಟ್ಟನ್ನ ಕಟ್ಟಲಾಗಿದೆ. ಇದು ಸಹ 4 ವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನ ಒಳಗೊಂಡಿದೆ. ಇದರ ಉದ್ದೇಶನೂ ಸಹ ಪ್ರವಾಹದ ನಿಯಂತ್ರಣ, ನೀರಾವರಿಯ ಪೂರೈಕೆ, ಜಲ ವಿದ್ಯುತ್ತಿನ ತಯಾರಿಕೆ, ಮಣ್ಣಿನ ಸವೆತವನ್ನ ತಡೆಗಟ್ಟೋದು, ಅರಣ್ಯವನ್ನ ಪೋಷಣೆ ಮಾಡೋದು. ಹಾಗೆಯೇ ಈ ಯೋಜನೆಯ ಪ್ರಮುಖವಾದಂತಹ ಅಂಶಗಳು ಅಂತ ಹೇಳ್ಬೋದು. ಬಾಕ್ರಾ ಅಣೆಕಟ್ಟಿನ ವಿಶೇಷತೆ ಏನಪ್ಪಾ ಅಂದ್ರೆ ತುಂಬಾ ಎತ್ತರವಾದಂತಹ ಅಣೆಕಟ್ಟು. ಎಷ್ಟು ಅಂದ್ರೆ 226 ಮೀಟರ್ ಎತ್ತರದ ಅಣೆಕಟ್ಟು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಭಾರತದಲ್ಲಿಯೇ ನೇರವಾದ ಗುರುತ್ವವುಳ್ಳಂತಹ ಅಣೆಕಟ್ಟು ಅಂದ್ರೆ ಈ ಬಾಕ್ರಾನಂಗಲ್ ಅಣೆಕಟ್ಟು. ಈ ಅಣೆಕಟ್ಟಿನಿಂದ ನಿರ್ಮಿತವಾದಂತಹ ಜಲಾಶಯದ ಹೆಸರು ಗೋವಿಂದ ಸಾಗರ. ಯಾವುದು? ಗೋವಿಂದ ಸಾಗರ. ಕೇಳ್ಬೋದು ಒಂದಂತಕ್ಕೆ ಗೋವಿಂದ ಸಾಗರ. ಈ ಅಣೆಕಟ್ಟನ್ನ ಯಾವ ಒಂದು ಈ ಗೋವಿಂದ ಸಾಗರ ಎನ್ನುವ ಜಲಾಶಯವು ಯಾವ ಒಂದು ಅಣೆಕಟ್ಟಿನಿಂದ ನಿರ್ಮಿತವಾಗಿದೆ ಅಂತ. ಬಾಕ್ರಾನಂಗಲ್ ಅಣೆಕಟ್ಟಿನಿಂದ ಈ ಒಂದು ಅಣೆಕಟ್ಟು ನಿರ್ಮಿತವಾಗಿದೆ. ನಂತರ ಬರುವಂತಹ ಅಣೆಕಟ್ಟು ಹಿರಾಕುಡ್ ಯೋಜನೆ. ಯಾವುದು?
ಹಿರಾಕುಡ್ ಯೋಜನೆ. ಇದು ಮಹಾನದಿಗೆ ಅಡ್ಡಲಾದಂತಹ ಕಟ್ಟಿರುವಂತಹ ಅಣೆಕಟ್ಟು. ಇದರ ಪ್ರಮುಖ ಉದ್ದೇಶನೂ ಸಹ ಏನಪ್ಪಾ ಅಂದ್ರೆ ಇದು ಸಹ ಪ್ರವಾಹದ ನಿಯಂತ್ರಣ, ನೀರಾವರಿಯ ಪೂರೈಕೆ, ಜಲವಿದ್ಯುತ್ತಿನ ತಯಾರಿಕೆ, ಒಳನಾಡಿನ ಜಲಸಾರಿಗೆ, ಮೀನುಗಾರಿಕೆ, ಅರಣ್ಯದ ಪೋಷಣೆಗೆ ನೆರವಾಗುವ ಉದ್ದೇಶವನ್ನ ಇಟ್ಟುಕೊಂಡೇ ಯಾವುದು ಈ ಹಿರಾಕುಡ್ ಯೋಜನೆಯನ್ನ ಮಾಡಲಾಯಿತು. ಹಾಗಿದ್ರೆ ಇಲ್ಲಿ 3 ಅಣೆಕಟ್ಟುಗಳನ್ನ ನಿರ್ಮಿಸಲಾಗಿದೆ ಹಿರಾಕುಡ್ ಯೋಜನೆಯಲ್ಲಿ. ಹಿರಾಕುಡ್, ತಿಕರಾಪರ ಮತ್ತು ನಾಲಜ್ ಎಂಬುವುದರಲ್ಲಿ 3 ಕಡೆ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಮತ್ತೆ 2 ಜಲವಿದ್ಯುತ್ ಕೇಂದ್ರಗಳು ಸಹ ಈ ಅಣೆಕಟ್ಟಿಗೆ ಇರೋದನ್ನ ನಾವು ನೋಡಬಹುದು. ನಂತರ ಬರುವಂತದ್ದು ತುಂಗಭದ್ರಾ ಯೋಜನೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಅಂದ್ರೆ ತೆಲಂಗಾಣ, ಆಗಿನ ಆಂಧ್ರ ಪ್ರದೇಶ ಈಗಿನ ತೆಲಂಗಾಣದ ಸಂಯುಕ್ತ ಯೋಜನೆ ಯಾವುದು? ತುಂಗಭದ್ರಾ ಯೋಜನೆ. ತುಂಗಭದ್ರಾ ನದಿ ಯಾವ ನದಿಯ ಉಪನದಿ ಎಂದು ನಿಮಗೆ ಗೊತ್ತಿದೆ, ಕೃಷ್ಣಾ ನದಿಯ ಉಪನದಿ. ಈ ನದಿಗೆ ಅಣೆಕಟ್ಟನ್ನ ಕಟ್ಟಲಾಗಿದೆ. ಇದರ ಪ್ರಮುಖ ಉದ್ದೇಶ ನೀರಾವರಿಯ ಸೌಲಭ್ಯವನ್ನ ಕೊಡೋದು, ಜಲವಿದ್ಯುತ್ತಿನ ತಯಾರಿಕೆ, ಒಳನಾಡಿನ ಮೀನುಗಾರಿಕೆ ಯೋಜನೆ ಇದರ ಪ್ರಮುಖ ಉದ್ದೇಶ. ಹಾಗೆಯೇ ಕೃಷ್ಣಾ ನದಿಯ ಉಪನದಿಯಾದಂತಹ ಈ ತುಂಗಭದ್ರಾ ನದಿಗೆ ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಬಳಿ ಮಲ್ಲಾಪುರ ಎಂಬಲ್ಲಿ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಈ ಅಣೆಕಟ್ಟಿನಿಂದ ನಿರ್ಮಿತವಾದಂತಹ ಜಲಾಶಯದ ಹೆಸರು ಪಂಪ ಸಾಗರ. ಯಾವುದು? ಪಂಪ ಸಾಗರ. ನಂತರ ಬರುವಂತಹ ಅಣೆಕಟ್ಟು ಕೃಷ್ಣಾ ಮೇಲ್ದಂಡೆ ಯೋಜನೆ. ಯಾವುದು? ಕೃಷ್ಣಾ ಮೇಲ್ದಂಡೆ ಯೋಜನೆ. ಇದು ಕೃಷ್ಣಾ ನದಿಗೆ ನಿರ್ಮಿಸಲಾದಂತಹ ಒಂದು ಯೋಜನೆ. ಉತ್ತರ ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ನಾವು ಇದನ್ನ ಹೇಳಬಹುದು. ಈ ಯೋಜನೆಯು ಆಲಮಟ್ಟಿ ಮತ್ತು ನಾರಾಯಣಪುರ ಎಂಬಲ್ಲಿ ನಿರ್ಮಾಣ ಮಾಡಿರುವ 2 ಅಣೆಕಟ್ಟುಗಳು, 1 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನ ಒಳಗೊಂಡಿದೆ. ಪ್ರಮುಖವಾಗಿ ಈ ಅಣೆಕಟ್ಟನ್ನ ಉತ್ತರ ಕರ್ನಾಟಕದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಜಲವಿದ್ಯುತ್ ತಯಾರಿಕೆ ಮತ್ತೆ ನೀರಾವರಿಗೆ ಮುಖ್ಯವಾಗಿ ಈ ಅಣೆಕಟ್ಟನ್ನ ಕಟ್ಟಲಾಗಿದೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಗ್ರಾಮದ ಬಳಿ ಈ ಆಲಮಟ್ಟಿ ಅಣೆಕಟ್ಟನ್ನು ಮತ್ತು ಮಿದ್ದೆಬಿಹಾಳ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪದ ನಾರಾಯಣಪುರ ಎನ್ನುವ ಅಣೆಕಟ್ಟನ್ನ ಕಟ್ಟಲಾಗಿದೆ. ಇದರ ಸದುಪಯೋಗವನ್ನ ಕರ್ನಾಟಕದ ಉತ್ತರದ ಜಿಲ್ಲೆಗಳಾದಂತಹ ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ ಹಾಗೂ ಬೆಳಗಾವಿ ಜಿಲ್ಲೆಯ ಕೆಲವೊಂದು ಭಾಗಗಳು ಈ ಯೋಜನೆಯ ಪ್ರಮುಖವಾದಂತಹ ಲಾಭವನ್ನ ಪಡೆದುಕೊಳ್ಳುತ್ತವೆ. ನಂತರ ಬರುವಂತಹ ಯೋಜನೆ ಕೋಸಿ ಯೋಜನೆ. ಇದು ಅಂತಾರಾಷ್ಟ್ರೀಯ ಯೋಜನೆ ಅಂತ ನಾವು ಹೇಳ್ಬಹುದು. ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಕಂಡು ಬರುವಂತಹ ಯೋಜನೆಯಾಗಿದೆ. ಇದು ನೇಪಾಳದ ಹನುಮಾನ್ ನಗರ ಎಂಬಲ್ಲಿ ಈ ಯೋಜನೆ ಅಣೆಕಟ್ಟನ್ನ ಕಟ್ಟಲಾಗಿದೆ. ಈ ಯೋಜನೆ ಪ್ರಮುಖ ಉದ್ದೇಶನೂ ಸಹ ನೀರಾವರಿಯ ಪೂರೈಕೆ, ಪ್ರವಾಹದ ನಿಯಂತ್ರಣ, ಜಲ ವಿದ್ಯುತ್ ಶಕ್ತಿಯ ಉತ್ಪಾದನೆ, ಮೀನುಗಾರಿಕೆ ಇವು ಪ್ರಮುಖವಾದಂತಹ ಒಂದು ಉದ್ದೇಶ. ಈ ಒಂದು ಅಣೆಕಟ್ಟಿನ ಸದುಪಯೋಗವನ್ನ ಭಾರತ ಮತ್ತು ನೇಪಾಳ 2 ರಾಷ್ಟ್ರಗಳು ಪಡೆದುಕೊಳ್ತಾ ಇದ್ದಾವೆ. ನಂತರ ಬರುವಂತಹ ಅಣೆಕಟ್ಟು ಜಿಹಾಂದ್ ಯೋಜನೆ. ಇದು ಸೋನೆ ನದಿಯ ಉಪನದಿಯಾದಂತಹ ಜಿಹಾಂದ್ ನದಿಗೆ ಕಟ್ಟಿರುವಂತಹ ಒಂದು ಅಣೆಕಟ್ಟು. ಇದು ಸಹ ಅಷ್ಟೇ ಪ್ರವಾಹದ ನಿಯಂತ್ರಣ, ನೀರಾವರಿ ಸೌಲಭ್ಯ, ಮೀನುಗಾರಿಕೆ, ಮಣ್ಣಿನ ಸವೆತದ ನಿಯಂತ್ರಣ, ಜಲವಿದ್ಯುತ್ ಶಕ್ತಿಯ ಉತ್ಪಾದನೆ ಈ ಯೋಜನೆಯ ಪ್ರಮುಖ ಉದ್ದೇಶಗಳು. ಈ ಯೋಜನೆಯಿಂದ ನಿರ್ಮಾಣವಾಗುವ ಜಲಾಶಯದ ಹೆಸರು ಗೋವಿಂದ ವಲ್ಲಭ ಪಂತ ಸಾಗರ. ಗೋವಿಂದ ವಲ್ಲಭ ಪಂತ ಸಾಗರ ಇದರ ಪ್ರಮುಖವಾದಂತಹ ಯೋಜನೆಗಳು ಅಂತ ನಾವು ಹೇಳಬಹುದು. ಇನ್ನು ಲಾಸ್ಟ್ ಒನ್ ನಾಗಾರ್ಜುನ ಸಾಗರ ಯೋಜನೆ. ಇದನ್ನ ತೆಲಂಗಾಣ ರಾಜ್ಯದ ನಾಗಾರ್ಜುನ ಕೊಂಡದ ಬಳಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ನೀರಾವರಿಯ ಪೂರೈಕೆ, ಜಲವಿದ್ಯುತ್ ಉತ್ಪಾದನೆಗೆ ಈ ಯೋಜನೆಯ ಪ್ರಮುಖ ಉದ್ದೇಶ ಇದಾಗಿದೆ. ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ನದಿಗಳ ಪ್ರವಾಹವನ್ನ, ಕೃಷಿಯನ್ನ ಉತ್ತೇಜನ, ನೀರಾವರಿಯನ್ನ ಹೆಚ್ಚುಗೊಳಿಸೋದು
ಕುಡಿಯುವ ನೀರು ಮತ್ತು ಅಗತ್ಯ ಪೂರೈಕೆಗಳಿಗೆ ಬೇಕಾಗುವಂತಹ ನೀರಿನ ವ್ಯವಸ್ಥೆಯನ್ನ ಮಾಡೋದಕ್ಕೋಸ್ಕರ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನ ನಿಮಗೆ ಕಟ್ಟಲಾಯಿತು ಅಂತ ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ, ನಮಗೆ 10ನೇ ತರಗತಿಯ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನೀರಾವರಿಯ ಬಗ್ಗೆ ಪ್ರಶ್ನೆಯನ್ನ ಕೇಳಬಹುದು. ಮತ್ತೆ ಉತ್ತರಕ್ಕೆ ಹರಿಯುವ ನದಿಗಳು, ಉತ್ತರದ ನದಿಗಳು ಮತ್ತು ದಕ್ಷಿಣದ ನದಿಗಳ ವ್ಯತ್ಯಾಸವನ್ನ ಕೇಳಬಹುದು. ಮತ್ತೆ ನದಿಗಳು ಯಾವ್ಯಾವು ಅಂತ ನಾವು ಕೇಳಬಹುದು. ಅದರ ಜೊತೆಗೆ ವಿದ್ಯಾರ್ಥಿಗಳೇ, ಈ ನದಿ ಕಣಿವೆ ಯೋಜನೆಗಳ ಬಗ್ಗೆ ಕೇಳಬಹುದು. 2 ಅಂಕಕ್ಕೆ ತಪ್ಪಿದ ಮ್ಯಾಪ್ ಅಲ್ಲಿ ಒಂದನ್ನ, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದನ್ನ ಗುರುತಿಸೋದಿಕ್ಕೆ ಕೊಡ್ತಾರೆ. ಇದು ಕಂಪಲ್ಸರಿ. ಯಾವ್ದಾದರೂ ನದಿ ಕಣಿವೆ ಯೋಜನೆಯನ್ನ ಗುರುತಿಸ್ರಿ ಅಂತ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಇಷ್ಟು ನಾವು ನದಿ ಕಣಿವೆ ಯೋಜನೆಗಳನ್ನ ಹೇಳ್ತೇವೆ. ದಾಮೋದರ, ಬಾಕ್ರಾನಂಗಲ್, ಹಿರಾಕುಡ್, ತುಂಗಭದ್ರಾ, ಕೃಷ್ಣಾ ಮೇಲ್ದಂಡೆ, ಹಾಗೆ ಕೋಸಿ, ಜಿಹಾನ್, ನಾಗಾರ್ಜುನ ಸಾಗರ ಯೋಜನೆ. ದಯಮಾಡಿ ಭಾರತದ ನಕಾಶೆಯನ್ನ ಬರೆದು ಈ ಎಲ್ಲಾ ಯೋಜನೆಗಳನ್ನ ಗುರುತಿಸ್ರಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಸಹ ಈ ಯೋಜನೆಗಳನ್ನ ಬರೆದಿರುವಂತಹ ಮ್ಯಾಪ್ ಸಹ ಕಂಡು ಬರುತ್ತೆ. ಭಾರತದ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಅಂತ.